ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ವತಿಯಿಂದ CHSL ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ 10+2 ಹುದ್ದೆಗಳ ಭರ್ತಿಯನ್ನು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಇರಿ. SSCಯ ಕಂಬೈನ್ ಹೈಯರ್ ಸೆಕೆಂಡರಿ ಲೆವೆಲ್ ಪೋಸ್ಟ್ಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಕೆಲವೊಂದು ಪ್ರಮುಖವಾದಂಥ ದಿನಾಂಕಗಳನ್ನು ನಾವು ಈಗ ಮೊದಲು ನೋಡೋಣ. ಅರ್ಜಿಯನ್ನು ನೀವು ಮಾರ್ಚ್ 5ನೇ ತಾರೀಕು ಇಂದ ಸಲ್ಲಿಸಬಹುದು. ಅಧಿಕೃತವಾದ ವೆಬ್ಸೈಟ್ಗೆ ಹೋಗಿ ಏಪ್ರಿಲ್ 5ನೇ ತಾರೀಕುವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಮತ್ತು ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಕ್ಕೆ ನಿಮಗೆ 2 ದಿನ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಏಪ್ರಿಲ್ 7ನೇ ತಾರೀಕು ಸಂಜೆ 5 ಗಂಟೆವರೆಗೆ ನೀವು ಆನ್ಲೈನಲ್ಲಿ ಪೇಮೆಂಟನ್ನು ಮಾಡ್ಬೋದು. ಆಫ್ಲೈನಲ್ಲಿ ಕೂಡ 7ನೇ ತಾರೀಕುವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. SBI ಚಲನ ಕಟ್ಟಬೇಕಾಗತ್ತೆ ನೀವು. ಇದನ್ನು ಹೊರತುಪಡಿಸಿ 3 ಹಂತಗಳಲ್ಲಿ ಪರೀಕ್ಷೆ ನಡೀತಿದೆ. ಟೈರ್ 1, ಟೈರ್ 2 ಮತ್ತು ಟೈರ್ 3. ಟೈರ್ 1 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅದು ಜುಲೈ 1ನೇ ತಾರೀಕಿಂದ ಜುಲೈ 26ನೇ ತಾರೀಕುವರೆಗೆ ಯಾವುದೇ ಒಂದು ದಿನಾಂಕ ಬರ್ಬೋದು. ಇನ್ನು ಟೈರ್ 2 ಡಿಸ್ಕ್ರಿಪ್ಟಿವ್ ಪೇಪರ್, ಇದು 29 ಸೆಪ್ಟೆಂಬರ್ರಂದು ನಡೆಯಲಿದೆ. ಇದು ಪ್ರಮುಖ ದಿನಾಂಕಗಳ ಬಗ್ಗೆ ಆಯಿತು. ಪೇ ಸ್ಕೇಲ್ ಮತ್ತು ಪೋಸ್ಟ್ಗಳು ಯಾವ್ಯಾವುದು ಅಂತ ನೀವು ಇಲ್ಲಿ ನೋಡ್ಕೋಬೋದು. ಲೋವರ್ ಡಿವಿಷನ್ ಕ್ಲರ್ಕ್ LDC ಅಂತ ನಾವು ಕರಿತೀವಿ. ಶಾರ್ಟ್ ಫಾರ್ಮ್ಸನ್ನು ನೋಡ್ಕೊಳ್ಳಿ. LDC ಲೋವರ್ ಡಿವಿಷನ್ ಕ್ಲರ್ಕ್. ಮತ್ತು JSA ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ 5,500ರಿಂದ 20,200 ಮತ್ತು ಗ್ರ್ಯಾಂಡ್ ಪೇ 1,900 ರೂಪಾಯಿ ಇರ್ತದೆ. ಅದೇ ರೀತಿ PA ಪೋಸ್ಟಲ್ ಅಸಿಸ್ಟೆಂಟ್, SA ಸಾರ್ಟಿಂಗ್ ಅಸಿಸ್ಟೆಂಟ್, ಇದು ಕೂಡ ಸೇಮ್ ಇರ್ತದೆ. ಇನ್ನು ಡೇಟಾ ಎಂಟ್ರಿ ಆಪರೇಟರ್ ಸ್ಯಾಲ್ರಿ ಸ್ಕೇಲ್ ಸೇಮ್ ಮತ್ತು ಗ್ರ್ಯಾಂಡ್ ಪೇ 2,400, ಇದು ಅಷ್ಟೇ ಗ್ರ್ಯಾಂಡ್ ಪೇ 2,400 ಇರುತ್ತೆ. ಇನ್ನು ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಬಂದುಬಿಟ್ಟು ಇದು ಕೂಡ 2,400 ರೂಪಾಯಿ ಇರುತ್ತೆ. ಸ್ಯಾಲ್ರಿ ಸೇಮ್ ಇರ್ತದೆ. ಈ ಶಾರ್ಟ್ ಫಾರ್ಮ್ಸನ್ನು ಮುಂದೆ ಯೂಸ್ ಮಾಡ್ತೀನಿ, ನೀವು ಇದನ್ನು ನೋಡ್ಕೋಬೋದು. LDC, JSA. LDC ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್, JSA ಅಂದರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್, PA ಅಂದರೆ ಪೋಸ್ಟಲ್ ಅಸಿಸ್ಟೆಂಟ್, SA ಅಂದರೆ ಸಾರ್ಟಿಂಗ್ ಅಸಿಸ್ಟೆಂಟ್. ವೇಕೆನ್ಸಿಗಳು, ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಮೊದಲನೇದಾಗಿ ಏಜ್ ಲಿಮಿಟ್ಸನ್ನು ನೋಡೋದಾದರೆ ಮಿನಿಮಮ್ 18 ವರ್ಷ ಏಜ್ ಲಿಮಿಟು, ಮ್ಯಾಕ್ಸಿಮಮ್ 27 ವರ್ಷ, ಇದು ಜನರಲ್ ಆಗಿ. ಅದನ್ನು ಹೊರತುಪಡಿಸಿ SC/ST ಅವರಿಗೆ ಏಜ್ ರಿಲ್ಯಾಕ್ಸೇಷನ್ 5 ವರ್ಷಗಳು, OBC ಅವರಿಗೆ 3 ವರ್ಷಗಳು, ಮತ್ತು PWD ಅನ್ರಿಸರ್ವ್ ಅವ್ರಿಗೆ 10 ವರ್ಷ, OBC ಅವರಿಗೆ 13 ಮತ್ತು SC/ST ಅವರಿಗೆ 15 ವರ್ಷ. PWD ಕ್ಯಾಂಡಿಡೇಟ್ಸ್ಗೆ ನಾನು ಹೇಳಿದ್ದು. ಅರ್ಜಿ ಶುಲ್ಕವನ್ನು ನೋಡೋದಾದರೆ SC/ST ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಅದನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಈ ಒಂದು ಅರ್ಜಿ ಶುಲ್ಕವನ್ನು ಭೀಮ್ UPI, ನೆಟ್ ಬ್ಯಾಂಕಿಂಗ್, ವಿಸಾ, ಮಾಸ್ಟರ್ ಕಾರ್ಡ್, ಮೆಸ್ಟ್ರೋ ಕಾರ್ಡ್, ರುಪೇ ಡೆಬಿಟ್ ಕಾರ್ಡ್ ಮೂಲಕ ಆನ್ಲೈನಲ್ಲಿ ಪಾವತಿ ಮಾಡ್ಬೋದು. ಅಥವಾ SBI ಬ್ರಾಂಚ್ಗಳಲ್ಲಿ ಚಾಲನ್ ತೊಗೊಂಡೋಗಿ SBI ಬ್ರಾಂಚ್ಗಳಲ್ಲಿ ಪಾವತಿ ಮಾಡ್ಬೋದು. ವುಮೆನ್ ಕ್ಯಾಂಡಿಡೇಟ್ಸ್, SC/ST, ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ, ಎಕ್ಸೆಂಪ್ಷನ್ ಸಿಗುತ್ತೆ. ಈ ಫೀಸನ್ನು ನೀವು ಏಪ್ರಿಲ್ 7ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ಪಾವತಿ ಮಾಡಬೇಕಾಗತ್ತೆ. ಸೆಂಟರ್ ಫಾರ್ ದಿ ಎಕ್ಸಾಮಿನೇಷನ್, ಯಾವ ಸೆಂಟರನ್ನು ನೀವು ಆಯ್ಕೆ ಮಾಡ್ಕೋಬೋದು ಅಂತ ಇಲ್ಲಿ ಸೆಂಟರ್ಸನ್ನು ಕೊಟ್ಟಿದ್ದಾರೆ. ಕರ್ನಾಟಕ, ಕೇರಳ ರೀಸನ್ KKR ಬರುತ್ತೆ. ಲಕ್ಷದ್ವೀಪ ಕರ್ನಾಟಕ ಮತ್ತು ಕೇರಳ. ಕರ್ನಾಟಕದಲ್ಲಿ ಬೆಳಗಾಂ, ಬೆಂಗಳೂರು, ಹುಬ್ಬಳ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಕಡೆ ನೀವು ಎಕ್ಸಾಮಿನೇಷನ್ನ ಬರಿಬೋದು. ಕರ್ನಾಟಕದಲ್ಲಿ ಇಷ್ಟು ಸೆಂಟರ್ಸ್ ನಿಮಗೆ ಸಿಗುತ್ತೆ. ಸೆಂಟರ್ ಕೋಡ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ರೀಜನಲ್ ಆಫೀಸ್ ಎಲ್ಲಿದೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದರ ಡೀಟೇಲ್ಸನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪರೀಕ್ಷೆ 3 ಹಂತಗಳಲ್ಲಿ ನಡೀತದೆ. ಟೈರ್ 1, ಟೈರ್ 2 ಮತ್ತು ಟೈರ್ 3. ಟೈರ್ 3ಯಲ್ಲಿ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟನ್ನು ಮಾಡಲಾಗುತ್ತೆ. ಟೈರ್ 1 ಪ್ರಿಲಿಮ್ಸ್ ಮೈನ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಮೊದಲನೇದು ಆಬ್ಜೆಕ್ಟಿವ್ MCQ ಟೈಪಲ್ಲಿ ಇರ್ತದೆ. ನೆಕ್ಸ್ಟು ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ನ ಬರೀಬೇಕಾಗುತ್ತೆ. ಹಾಗಾದರೆ ಟೈರ್ 1 ನೋಡಿದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಹೆಂಗಿರುತ್ತೆ ಅಂತ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಸಿಕ್ ನಾಲೆಡ್ಜ್ದು 25 ಅಂಕ, 25 ಪ್ರಶ್ನೆಗಳು 50 ಅಂಕ. ಜನರಲ್ ಇಂಟೆಲಿಜೆನ್ಸ್ 25 ಪ್ರಶ್ನೆಗಳು 50 ಅಂಕ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಪ್ರಶ್ನೆಗಳು 50 ಅಂಕ. ಜನರಲ್ ಅವೇರ್ನೆಸ್ 25 ಪ್ರಶ್ನೆಗಳು 50 ಅಂಕ. 60 ನಿಮಿಷಗಳ ಕಾಲಾವಕಾಶ ನಿಮಗೆ ಇದರಲ್ಲಿ ನೀಡಲಾಗುತ್ತೆ.
ಈ ಪತ್ರಿಕೆ ಕನ್ನಡದಲ್ಲಿ ಇರೋದಿಲ್ಲ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಈ ಕ್ವಶನ್ಸನ್ನು ಸೆಟ್ ಮಾಡಲಾಗುತ್ತೆ. ಜೊತೆಗೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು 0.50 ನೆಗೆಟಿವ್ ಮಾರ್ಕಿಂಗ್ ಕೂಡ ಇದರಲ್ಲಿ ಇರುತ್ತದೆ. ಮೊದಲನೇ ಹಂತದಲ್ಲಿ ಆಯ್ಕೆಯಾದಂಥವ್ರನ್ನ ನಾರ್ಮಲೈಸ್ ಅಂಕಗಳನ್ನು ಬಿಡುಗಡೆ ಮಾಡ್ತಾರೆ. ಎರಡನೇ ಹಂತಕ್ಕೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದರ ಸಿಲೆಬಸ್ ಏನು ಮೊದಲನೇ ಹಂತದ್ದು ಈ ಒಂದು ನೋಟಿಫಿಕೇಷನಲ್ಲಿ ಕಂಪ್ಲೀಟಾಗಿ ಇಲ್ಲಿ ಕೊಟ್ಟಿದ್ದಾರೆ. ಇಂಡಕ್ಟಿವ್ ಸಿಲೆಬಸ್ ಫಾರ್ CBT ಟೈರ್ 1 ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ನೋಡ್ಕೋಬೋದು. ಟೈರ್ 2 ಎರಡನೇ ಹಂತದಲ್ಲಿ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ 100 ಅಂಕಗಳಿಗೆ ಪೆನ್ ಪೇಪರ್ ಮೆಥಡ್ ಇರ್ತದೆ. ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ನಿಮಗೆ ಜಾಸ್ತಿ ಏನು ಇರೋದಿಲ್ಲ, ಒಂದು SI ಮಾಡಬೇಕಾಗುತ್ತೆ, 200 ರಿಂದ 250 ವರ್ಡ್ಸ್ಗಳ SI ಬರೀಬೇಕಾಗುತ್ತೆ. ಮತ್ತು ಒಂದು ಲೆಟರ್ ಅಥವಾ ಅಪ್ಲಿಕೇಶನ್ ಅವ್ರು ಏನು ಕೊಡ್ತಾರೆ ಅದನ್ನು 100 to 200 150 to 200 ವರ್ಡ್ಸಲ್ಲಿ ಬರೀಬೇಕಾಗುತ್ತೆ. ಇದು ಕ್ವಾಲಿಫೈಯರ್ ಇನ್ ನೇಚರ್ ಆಗಿರ್ತದೆ. ಇದರಲ್ಲಿ 33% ಮಾರ್ಕ್ಸನ್ನು ತೊಗೋಬೇಕು. ಅಂದರೆ 100ಗೆ ಮಿನಿಮಮ್ 33ಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಪಡ್ಕೋಬೇಕು, ಕ್ವಾಲಿಫೈಯರ್ ಇನ್ ನೇಚರ್. ಬಟ್ ದ ಪರ್ಫಾರ್ಮೆನ್ಸ್ ಆಫ್ ಟೈರ್ 2 ವುಡ್ ಬಿ ಇನ್ಕ್ಲೂಡೆಡ್ ಫಾರ್ ಪ್ರಿಪೇರಿಂಗ್ ಮೆರಿಟ್ ಲಿಸ್ಟನ್ನ ತಯಾರಿ ಮಾಡಬೇಕಾದ್ರೆ ಇದು ನಿಮ್ಮ ಈ ಒಂದು ಕ್ವಾಲಿಫಿಕೇಷನ್ನ ಟೈರ್ 2 ಅಲ್ಲಿ ನೀವೇನು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಮಾರ್ಕ್ಸ್ ಆ್ಯಡ್ ಮಾಡ್ಕೊಳ್ದೇ ಇರ್ಬೋದು, ಆದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ 33% ನೀವು ತೊಗೊಳ್ಳೇಬೇಕಾಗುತ್ತೆ. ಸೊ ಮೂರನೇ ಹಂತ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಇರ್ತದೆ. ಅದರ ಡೀಟೇಲ್ಸನ್ನು ನೀವು ಇಲ್ಲಿ ಕಂಪ್ಲೀಟಾಗಿ ಇದರ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾವ್ಯಾವುದಕ್ಕೆ ಏನೇನು ಎಷ್ಟೆಷ್ಟು ಟೈಪಿಂಗ್ ಸ್ಪೀಡ್ ಇರಬೇಕು, ಎಷ್ಟೆಷ್ಟು ವರ್ಡ್ಸನ್ನು ಟೈಪ್ಸ್ ಮಾಡಬೇಕಾಗುತ್ತೆ, ಅಥವಾ ಸ್ಕಿಲ್ ಟೆಸ್ಟ್ ಯಾವ್ಯಾವುದಕ್ಕೆ ಅವಶ್ಯಕತೆ ಇದೆ, ಕಂಪ್ಲೀಟ್ ಡೀಟೇಲ್ಸನ್ನು ನೀವು ನೋಟಿಫಿಕೇಷನಲ್ಲಿ ನೋಡ್ಕೋಬೋದು. ಹಾಗಿದ್ರೆ ಈ ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ LDC, JSA, PA ಮತ್ತು SA ಇಷ್ಟು ಹುದ್ದೆಗಳಿಗೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ಸಾಕು. ಅಥವಾ ಅದಕ್ಕೆ ಈಕ್ವಲೆಂಟ್ ಆದ ಎಕ್ಸಾಮಿನೇಷನ್ ಯಾವುದೇ ರೆಕಗ್ನೈಸ್ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ ಪಡ್ಕೊಂಡಿದ್ರು ನಡೀತದೆ. PUC ಆಗಿದ್ರೆ ಓಕೆ. LDC, JSA, PA ಮತ್ತು SA ಹುದ್ದೆಗಳಿಗೆ, ಈ DEO ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಸೈನ್ಸ್ ಸ್ಟ್ರೀಮಲ್ಲಿ ಅಂದರೆ PCMB ಅಥವಾ BMCS ಈ ಸ್ಟ್ರೀಮಲ್ಲಿ ಪಾಸ್ ಆಗಿರಬೇಕು. ಅದರಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್ ಇರಬೇಕು. ಅರ್ಥ ಮಾಡ್ಕೊಳ್ಳಿ, DEOಗೆ ಡೇಟಾ ಎಂಟ್ರಿ ಆಪರೇಟರ್ಗೆ 12th ಪಾಸ್ ಆಗಿರಬೇಕು. ಬಟ್ ಇದು ಸ್ಪೆಸಿಫಿಕ್ ಆಗಲಿ ಸೈನ್ಸ್ ಸ್ಟ್ರೀಮ್ ಅವ್ರಿಗೆ ಮಾತ್ರ. ಅದರಲ್ಲಿ ಮ್ಯಾಥಮೆಟಿಕ್ಸ್ ಒನ್ ಆಫ್ ದಿ ಸಬ್ಜೆಕ್ಟ್ ಆಗಿ ನೀವು ಸ್ಟಡಿ ಮಾಡಿರಬೇಕಾಗತ್ತೆ. ಇನ್ನು ಉಳಿದಂತೆ ಈ 4 ಹುದ್ದೆಗಳಿಗೆ 12th ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಈ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಜೊತೆಗೆ ಹೋಗಿ ನೀವು ಅಫಿಷಿಯಲ್ ಸೈಟ್ಗೆ ಹೋಗಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೋಬೋದು. ಸೊ ಈ ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಇದುವರೆಗೂ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.